ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡೇ ಬಿಡ್ತೀವಿ ಅಂತ ಹೊರಟಿದೆ ರಾಜ್ಯ ಸರ್ಕಾರ. ಆದರೆ ಇವತ್ತು ಬೆಂಗಳೂರಿನ ಪರಿಸ್ಥಿತಿ ಹೆಂಗಿದೆ ಅಂತ ನಾವು ತೋರಿಸ್ತೀವಿ. ಅದು ಕೂಡ ಕೆಲವೊಂದು ಪ್ರತಿಷ್ಠಿತ ಏರಿಯಾಗಳ ಸ್ಥಿತಿ ದುಸ್ಥಿತಿಯಾಗಿದೆ. ಅಯ್ಯೋ ಬೆಂಗಳೂರು ಅನ್ಬೇಕು. ಬೆಂಗಳೂರು ಗಾರ್ಡನ್ ಸಿಟಿ ಅಲ್ಲ. ಎಂಥ ದುಸ್ಥಿತಿ ಇದೆ ಅಂದರೆ BBMP ಅವರ ನಿರ್ಲಕ್ಷ್ಯಕ್ಕೆ ಜನರಿಗೆ ದಿನಾ ನರಕ ಯಾತನೆ. ಅವೈಜ್ಞಾನಿಕವಾದ ಕಾಮಗಾರಿ ಮಾಡಿಬಿಡೋದು, ಜನರ ಜೀವಕ್ಕೆ ಕುತ್ತು ತರೋದು. ಕಾಮಗಾರಿಗೆ ತೆರೆದ ಮೋರಿ ಮುಚ್ಚಿದೆ, ನಿತ್ಯ ಮೋರಿಗೆ ಬೀಳ್ತಾ ಇದ್ದಾರೆ ಜನ. ಒಂದೇ ಏರಿಯಾದಲ್ಲಿ 3 ಕಡೆ ಬಿದ್ದಿರೋ ದೃಶ್ಯಾವಳಿಗಳು. ಸರ್ವಜ್ಞ ನಗರ, KJ ಜಾರ್ಜ್ ಅವರ ಕ್ಷೇತ್ರ ಅದು. ಸರ್ವಜ್ಞ ನಗರ ಕ್ಷೇತ್ರದ ನಾಗವಾರ ಬಳಿಯ ಗೋವಿಂದಪುರದಲ್ಲಿ ನಡೆದಿರೋ ದುರಂತ ಇದು. ನೋಡಿ, ಇಲ್ಲಿ ಮೋರಿಗೆ ಅಂತ ಓಪನ್ ಮಾಡಿದ್ದಾರೆ. ಪಕ್ಕ ಮೇಲ್ಗಡೆ ರೋಡ್ ಇದೆ, ಇಲ್ಲಿ ಸರಳುಗಳನ್ನು ಹಾಗೆ ಬಿಟ್ಟಿದ್ದಾರೆ, ಕರೆಕ್ಟಾಗಿ ಕ್ಲೋಸ್ ಮಾಡಿಲ್ಲ. ಇಲ್ಲಿಗೆ ಜನ ಬಂದು 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 ಬೀಳ್ತಾ ಇದ್ದಾರೆ. ಹಾಗಾಗಿ ಈಗ BBMPಯ ನಿರ್ಲಕ್ಷ್ಯಕ್ಕೆ ಸಿಡಿದೆದ್ದಿದ್ದಾರೆ ಜನ. ವ್ಯಾಪಕವಾದ ಆಕ್ರೋಶ. ಒಂದು ಕೆಲಸ ತಗೊಂಡ್ಮೇಲೆ ಅದನ್ನು ಕಂಪ್ಲೀಟಾಗಿ ಮಾಡಬೇಕು, ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೋಬೇಕು. ಆದರೆ BBMP ಅವ್ರದ್ದು ಹಂಗಲ್ವಲ್ಲ ಕೆಲಸ. ಇವತ್ತು ಜಲ್ಲಿಕಲ್ ತಂದು ಹಾಕ್ಬಿಟ್ಟು ಹೋದರೆ ರೋಡ್ ಸೈಡ್ಗೆ, ಪುನಃ ಅವ್ರು ಬರೋದೇ ಮುಂದಿನ ತಿಂಗಳು ರೋಡ್ ಮಾಡ್ತೀವಿ ಅಂತ. ಅವತ್ತಿನ್ನೊಂದು ಸ್ವಲ್ಪ ಏನೋ ಟಾರ್ಗೆಟ್ ತಂದು ಇಟ್ಬಿಟ್ಟು ಹೋಗ್ತಾರೆ. ಕೆಲಸ ಮಾತ್ರ ಆಗಲ್ಲ. ಇದು BBMP ಅವರ ಕಾರ್ಯವೈಖರಿ. ನೆನೆಸ್ಕೋಬೇಕು BBMP ಅವ್ರ ಕೆಲಸ ಹೇಗಿರುತ್ತೆ ಅಂತ. ಪಾಪ ಒಬ್ಬ ಯುವಕ ಬಿದ್ದು ಇವತ್ತು ಸೀರಿಯಸ್ಲಿ ಇಂಜೂರ್ಡ್, ಅವರು ಹಾಸ್ಪಿಟ್ಲಲ್ಲಿ ಜೀವನ್ಮರಣದ ಹೋರಾಟದಲ್ಲಿದ್ದಾರೆ. ಇದೇ ಜಾಗದಲ್ಲಿ ಬಿದ್ದು ಆ ಕಂಬಿ ಗಿಂಬಿ ಎಲ್ಲ ಚುಚ್ಕೊಂಡ್ಬಿಟ್ಟಿತ್ತಂತೆ. ಪಾಪ ಜನ ಬೀಳ್ತಾನೆ ಇದ್ದಾರೆ ಇಲ್ಲಿಗೆ. ಜನ ಬಂದು 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 ಒಂದು ಕೆಲಸ ಮಾಡಿದ್ಮೇಲೆ ಅದನ್ನು ಕಂಪ್ಲೀಟಾಗಿ ಮಾಡಿ ಮುಗಿಸ್ಬೇಕು ತಾನೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೋತೀನಿ. ರಾಘು, ಒಂದೇ ಏರಿಯಾದಲ್ಲಿ ಈ ಥರ 3 ಕಡೆ ಇದೆಯಾ? ಪ್ರತಿನಿತ್ಯ ಜನ ಇಲ್ಲಿ ಬೀಳ್ತಾ ಇದ್ದಾರಾ? ಯಾಕೆ, ಏನಾಗಿದೆ? ಅವೈಜ್ಞಾನಿಕ ಕಾಮಗಾರಿ ಅನ್ನೋದಕ್ಕೆ ಏನು ಕಾರಣ ಅಂತ? ಅರವಿಂದ್, ನಾನು ದೃಶ್ಯಾವಳಿಗಳನ್ನು ತೋರಿಸಿ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಈ ರಸ್ತೆ ಕಂಪ್ಲೀಟ್ ಆಗಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಒಂದೇ ರಸ್ತೆಯಲ್ಲಿ 2-3 ಕಡೆಗಳಲ್ಲಿ ಇದೆ. ಕಾರಣ, ಕಂಪ್ಲೀಟ್ ಮಾಡಿದಂತಹ ಕಾಮಗಾರಿಗಳೇನಿದೆ ಅವುಗಳಿಗೆ ಸಂಬಂಧಪಟ್ಟಂತೆ ಸ್ಲ್ಯಾಬ್ಗಳನ್ನು ಅಳವಡಿಕೆ ಮಾಡುವಂಥ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಿರುವಂತಹ ಕೆಲವೊಂದಷ್ಟು ಅವೈಜ್ಞಾನಿಕ ಕಾಮಗಾರಿ ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳನ್ನು. ಅಲ್ಲಿ ಡ್ರೈನೇಜ್ ಅನ್ನ ಹೊಸದಾಗಿ ಮಾಡಿದ್ದಾರೆ. ಮಾಡಿದಂಥ ಸಂದರ್ಭದಲ್ಲಿ ಕಂಪ್ಲೀಟ್ ಅನ್ನ ಮಾಡಿಲ್ಲ. ಕಾರಣ, ಇಲ್ಲಿರುವಂತಹ ಅರ್ಧ ಆಗಿರುವಂತಹ ಡ್ರೈನೇಜ್ ಇದು, ಇದ್ರ ಮುಂದಕ್ಕೆ ಡ್ರೈನೇಜ್ ಕಂಪ್ಲೀಟ್ ಆಗಿಲ್ಲ. ಸೊ ಆ ಕಾರಣಕ್ಕಾಗಿ ಅದನ್ನ ಹಾಗೆ ಬಿಟ್ಟು ಹೋಗುವಂತ ಕೆಲಸಗಳಾಗಿದೆ. ಸಾಮಾನ್ಯವಾಗಿ ಈ ರೀತಿ ಏನಾದರೂ ಇದ್ದಂಥ ಸಂದರ್ಭದಲ್ಲಿ ಅದರ ಸುತ್ತ ಯಾವುದಾದ್ರು ಟೇಪ್ಗಳನ್ನು ಹಾಕುವಂಥದ್ದು ಅಥವಾ ಬ್ಯಾರಿಕೇಡ್ಗಳನ್ನು ಹಾಕಿ ಇಲ್ಲಿ ಯಾರು ಓಡಾಡಬಾರ್ದು ಅನ್ನುವಂತಹ ಸಲಹೆ ಸೂಚನೆಗಳನ್ನ BBMP ಅವರು ನೀಡಬೇಕು. ಬಟ್ ಆದ್ರೆ ಅದನ್ನ ಯಾವುದನ್ನೂ ಕೂಡ ನೋಡದೇ ಇರುವಂತಹ ಕಾರಣಕ್ಕಾಗಿ ಸದ್ಯ ಇವತ್ತು ಈ ರೀತಿಯಾದಂತಹ ದೊಡ್ಡ ಅಪಾಯ ಆಗಿದೆ. ಗಮನಿಸ್ತಾ ಇರ್ಬೋದು ಅದು ಎಷ್ಟು ಕೆಟ್ಟದಾದಂತಹ ಪರಿಸ್ಥಿತಿಯಲ್ಲಿದೆ ಅಂತೇಳಿ. ನಿಜಕ್ಕೂ ಅಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಅಥವಾ ಯಾರಾದರೂ ಅಲ್ಲಿಗೆ ಇಳಿದ್ರೆ ಹೆಚ್ಚು ಕಡಿಮೆ ಆಗೋದಂತೂ ಖಂಡಿತ. ಯಾಕಂದ್ರೆ ಅಷ್ಟು ಕೆಟ್ಟದಾದಂಥ ಪರಿಸ್ಥಿತಿ ಇದೆ. ಕಾಮಗಾರಿ ಮಾಡಿರುವಂಥದ್ದು ಹೊಸದಾಗಿ ಬಂದು ಇಲ್ಲಿಗೆ ಸ್ಟಾಪ್ ಆಗಿದೆ. ಅಂದ್ರೆ ಅವರು ಮಾಡಿರುವಂತಹ ಡ್ರೈನೇಜ್ ಏನಿದೆ ಅದು ಇಲ್ಲಿಗೆ ಸ್ಟಾಪ್ ಆಗಿದೆ. ಇಲ್ಲಿಂದ ಮುಂದಕ್ಕೆ ಮಾಡಬೇಕಿದ್ದಂಥ ಡ್ರೈನೇಜ್ ಕೆಲಸ ಕಾಮಗಾರಿಗಳು ಆರಂಭ ಆಗಿಲ್ಲ. ಸೊ ಈ ಕಾರಣಕ್ಕಾಗಿ ಇದನ್ನ ಓಪನ್ ಆಗಿ ಹಾಗೆ ಬಿಟ್ಟು ಹೋಗಿದ್ರೆ, ಓಪನ್ ಆಗಿ ಬಿಟ್ಟಂತ ಪರಿಣಾಮವಾಗಿ ಯುವಕ ಒಬ್ಬ ಬಂದು ಅದಕ್ಕೆ ಬಿದ್ದಿರುವಂಥದ್ದು, ಬಿದ್ದಂಥ ಸಂದರ್ಭದಲ್ಲಿ ಗಂಭೀರವಾದಂಥ ಗಾಯ ಆಗಿ ಇವತ್ತು ಈ ಪರಿಸ್ಥಿತಿ ಆಗಿದೆ. ಅಂದ್ರೆ ಇದು ಭಾನುವಾರ ರಾತ್ರಿ ನಡೆದಿರುವಂಥದ್ದು. ಈ ಬಿಲ್ಡಿಂಗ್ ಏನಿದೆ, ಈ ಬಿಲ್ಡಿಂಗ್ ನ ಮೇಲ್ಭಾಗಕ್ಕೆ ಈದ್ ಮಿಲಾದ್ ಇದ್ದಂತ ಕಾರಣಕ್ಕಾಗಿ ಬಾವುಟವನ್ನ ಕಟ್ಟೋದಿಕ್ಕೆ ಅಂತ ಯುವಕ ಹತ್ತಿರುವಂತದ್ದು. ಬಾವುಟವನ್ನ ಕಟ್ಟುವಂತ ಸಂದರ್ಭದಲ್ಲಿ ಆ ತಡೆಗೋಡೆ ಇಲ್ಲದೆ ಇರುವಂತಹ ಬಿಲ್ಡಿಂಗ್ ಏನಿದೆ ಆ ಬಿಲ್ಡಿಂಗ್ ಅನ್ನು ಹತ್ತಿದರೆ ಅಲ್ಲಿಂದ ನೇರವಾಗಿ ಸ್ಲಿಪ್ ಆಗಿ ಡೈರೆಕ್ಟ್ ಆಗಿ ಇದು ಓಪನ್ ಇರುವಂತಹ ಡ್ರೈನೇಜ್ ಏನಿದೆ ಇದಕ್ಕೆ ಬಿದ್ದಿದ್ದಾರೆ. ಬಿದ್ದಂತ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಕಂಬಿಗಳೆಲ್ಲವೂ ಕೂಡ ಆ ಯುವಕನಿಗೆ ಚುಚ್ಕೊಂಡಿದೆ. ಚುಚ್ಕೊಂಡಂತ ಸಂದರ್ಭದಲ್ಲಿ ರಕ್ತಸ್ರಾವ ಆಗಿ ಇಲ್ಲಿಂದ ಕೂಡಲೇ ಸ್ಥಳೀಯರು ಆತನ ಆಸ್ಪತ್ರೆಗೆ ಸೇರಿಸುವಂತಹ ಕೆಲಸಗಳಾಗಿದ್ರು ಕೂಡ ಇನ್ನೂ ಬಹಳ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಆ ಯುವಕ ಇರುವಂತದ್ದು. ಪಕ್ಕದಲ್ಲೇ ಆ ಯುವಕನ ಮನೆ ಕೂಡ ಇತ್ತು. ಆದ್ರೆ ಹಬ್ಬದ ಕಾರಣಕ್ಕಾಗಿ, ಸಂಭ್ರಮದ ಕಾರಣಕ್ಕಾಗಿ ಬಾವುಟವನ್ನ ಕಟ್ಟೋಕೆ ಬಂದು ಇವತ್ತು BBMP ಅವರ ನಿರ್ಲಕ್ಷ್ಯಕ್ಕೆ ಪ್ರಾಣವನ್ನ ಕಳ್ಕೊಳ್ಬೇಕಾದಂತ ಸ್ಥಿತಿಯಲ್ಲಿ ಯುವಕ ತಲುಪಿದ್ದಾನೆ. ಅರವಿಂದ್, ಅಂದ್ರೆ ಇದು BWSSP ಅವರು ವಹಿಸ್ಕೊಂಡಿರ್ತಕ್ಕಂಥ ಕೆಲಸನ? ಯಾಕೆ ಅಂತಂದ್ರೆ BWSSPಗೆ ಬೇರೆ ಇಂಜಿನಿಯರ್ಸ್ ಇರ್ತಾರೆ. ಹಾಗಾಗಿ ಆ ಇಂಜಿನಿಯರ್ಗಳು ಏನು ಮಾಡ್ತಾ ಇದ್ದಾರೆ, ಸುಮ್ಮನೆ ಈ ತರ ಓಪನ್ ಬಿಟ್ಟು ಹೋಗ್ಬಿಟ್ರೆ ಅವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡಿಲ್ವಾ ಅಂತ ರಾಘು? ಅರವಿಂದ, ಇದು ಯಾರು ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಸೂಚನೆಗಳು ಕೂಡ ಇಲ್ಲಿಲ್ಲ. ಗಮನಿಸಬಹುದು. ಯಾಕಂದ್ರೆ ಯಾವ್ದಾದ್ರು ಒಂದು
ಕಾಮಗಾರಿಯನ್ನ ಮಾಡ್ತಾ ಇದೀವಿ ಅಂದಾಗ BWSSB ಅವ್ರು ಮಾಡ್ತಾ ಇದ್ರೆ BWSSB ಸಂಬಂಧಪಟ್ಟಂತೆ ಏನಾದ್ರೂ ಒಂದೊಂದು ಸೂಚನಾ ಫಲಕಗಳನ್ನ ಅಳವಡಿಕೆ ಮಾಡಬೇಕು. BBMP ಮಾಡಿದ್ರೆ BBMP ಮಾಡಬೇಕು. ಯಾಕಂದ್ರೆ BBMP ಅವರು ರಸ್ತೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ರಸ್ತೆಯನ್ನ ಮಾಡ್ಲಿಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಈ ಒಂದ್ ಕಡೆ BBMP ಅವರು ಮಾಡ್ಕೊಂಡಿದ್ದಾರೆ, ಮತ್ತೊಂದ್ ಕಡೆ ಡ್ರೈನೇಜ್ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ BWSSB ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಸೊ ಇದನ್ನ ಯಾರು ಕಂಪ್ಲೀಟ್ ಆಗಿ ಜವಾಬ್ದಾರಿಯನ್ನ ತೆಗೆದುಕೊಂಡು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ತನಕ ಯಾವ ಅಧಿಕಾರಿಯಾಗಿ ಇರ್ಬೋದು ಅಥವಾ ಸಂಬಂಧಪಟ್ಟಂತವ್ರು ಯಾರು ಕೂಡ, ಸ್ಥಳೀಯರು ಯಾರು ಕೂಡ ಇದ್ರ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಮಾಹಿತಿಗಳನ್ನ ಅಥವಾ ತೆಗೆದುಕೊಳ್ಳುವಂಥದ್ದು ಅಥವಾ ಸ್ಥಳೀಯರಿಗೆ ಕೊಡುವಂಥದ್ದು ಯಾವುದೂ ಕೂಡ ಆಗಿಲ್ಲ. ಸೊ ಈ ಕಾರಣಕ್ಕಾಗಿ ಇದು ಯಾರ ಹೊಣೆ, ಯಾರ ಜವಾಬ್ದಾರಿ ಅನ್ನುವಂಥದ್ದೇ ಇನ್ನೂ ಸಹ ಅವ್ರಿಗೆ ಕ್ಲಾರಿಟಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂದ್ರೆ BBMP ಅವರು ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನ ವಹಿಸಿಕೊಂಡಿರುವಂಥದ್ದು. ಯಾಕಂದ್ರೆ ಒಂದು ರಸ್ತೆಯನ್ನ ಮಾಡ್ತೀನಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಅದರ ಸಂಪೂರ್ಣವಾದ ಜವಾಬ್ದಾರಿ BBMPಯ ಹೆಗಲಿಗಿರ್ತದೆ. ಅದೇ ರೀತಿ ಡ್ರೈನೇಜ್ ಅನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಒಳಚರಂಡಿ ಏನಿರ್ತದೆ ಅದು BWSSB ಬರುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿಯಾದಂತಹ ಯಾರ ಜವಾಬ್ದಾರಿ, ಯಾರಿಗೆ ಸಂಬಂಧಪಟ್ಟದ್ದು ಅನ್ನುವಂಥ ಸೂಚನಾ ಫಲಕಗಳು ಏನು ಆಗ್ತಾ ಇರುವಂತಹ ಕಾರಣಕ್ಕಾಗಿ ಇದ್ರ ಜವಾಬ್ದಾರರು ಯಾರು ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಇದೇ ಕಾರಣಕ್ಕಾಗಿ ಈಗ ಯಾರು ಇದರ ಜವಾಬ್ದಾರಿಯನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಅರವಿಂದ್. ರೈಟ್ ರಾಘವ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅಂದ್ರೆ ಈ ಕಾಮಗಾರಿಗೆ ಅಪ್ಪ ಅಮ್ಮ ಇಲ್ಲ ಹಾಗಾದ್ರೆ ಯಾರು ಕೆಲಸ ಮಾಡಿದ್ದಾರೆ? BBMP ಅವರ, BWSSB ಅವರ ಅಥವಾ BDAದವರ? ಯಾರು ಮಾಡಿದ್ದಾರೆ ಕೆಲಸ? ಈಗ ಆತನ ಹೆಸರೇನು, ಸೈಯದ್ ಜಾವೀದ್ ಅಂತ, ಕ್ರಿಟಿಕಲಿ ಇಂಜುರಿ ಆಗಿರ್ತಕ್ಕಂಥದ್ದು. ಅವರ ತಂದೆ ತಾಯಿ ಗೋಳಿ ಗೊತ್ತಾ? ದುಡಿತಾ ಇದ್ದಿದ್ದು ಒಬ್ಬನೇ ಹುಡುಗ, ಮನೆಯಲ್ಲಿ ದುಡಿಯೋಕ್ಕೂ ಯಾರೂ ಗತಿ ಇಲ್ಲ. ಈಗ ಇದಕ್ಕೆಲ್ಲ ಯಾರು ಉತ್ತರದಾಯಿತ್ವ ಯಾರ್ದು ಅಂತ